ನೋಡ್ತಿದ್ರಲ್ಲ ಎಲ್ಲ ಈಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ತಮಿಳ್ ಟೈಟಲ್ ನೋಡಿದಾಗೆ ಇವತ್ತು ಮಸಾಲ ರೊಟ್ಟಿ ಮಾಡ್ತೀನಿ ಗೈಸ್. ಬರೀ ಗೈಸ್ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಂತ. ಬರೀ ಗೈಸ್ ನೋಡ್ಕೊಂಡು ಬರೋಣ. ಇದರಲ್ಲಿ ಶೇಂಗಾ, 2 ಬೆಳ್ಳುಳ್ಳಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಗೈಸ್. ಆಮೇಲೆ ಕರೆಂಟ್ ಹೋಗ್ಬಿಡುತ್ತೆ, ಗ್ರೈಂಡ್ ಮಾಡ್ಕೊಂಡು ಸಿಗೋಣ ಗೈಸ್. ಈಗ ಗ್ರೈಂಡ್ ಆಗಿದೆ ಗೊತ್ತಿಲ್ಲ. ಈಗ ರೊಟ್ಟಿನ ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ಗೈಸ್, ಅಷ್ಟೇ. ಬರೀ ಗೈಸ್ ಈಗ ಮಾಡ್ಕೊಂಡು ತಿನ್ನೋಣ. ಮನೇಲಿ ಯಾರಿಲ್ಲ ಗೈಸ್, ಅಜ್ಜಿ ಬಳ್ಳಾರಿ ಹೋಗ್ತಿದ್ದಾಳೆ, ಅದಕ್ಕೆ ಒಬ್ಬನೇ ಇದ್ದೀನಿ. ಊಟಕ್ಕೋಸ್ಕರ ಏನಿಲ್ಲ, ಇದನ್ನು ಮಾಡ್ಕೊತೀನಿ. ಬರ್ರಿ ಗೈಸ್. ಈಗ ಎಣ್ಣೆ ಹಾಕಿ ಇಟ್ಟಿನಿ, ಬಿಸಿಲು ಬಾರಿ ಗೈಸ್, ನೀರು ಇರ್ತೈತೆ. ರೊಟ್ಟಿ ಎಲ್ಲಿದ್ದಾವೆ ಗೈಸ್, ರೊಟ್ಟಿ ಈಗ ಪೀಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ತಿನ್ನಿ ಮಾಡಿ ಹಾಕಿ ಪುಡಿ ಹಾಕಿ ತಿಂತಾ ಇರೋದು ಗೈಸ್. ಬ್ಲಾಗ್ ಹೆಂಟು ನೋಡ್ರಿ ಗೈಸ್. ಒಂದು ಟ್ರಯಲ್ ನೋಡಿದ್ದೀನಿ ಹೆಂಗೆ ಆಗ್ತದಂತ. ನಾನು ಫಸ್ಟ್ ಟೈಮ್ ಗೈಸ್ ಮಾಡ್ತಿರೋದು. ನೋಡಿ ಗೈಸ್, ಈ ಥರ ಎಲ್ಲ ಪುಡಿ ಕಟ್ ಮಾಡ್ಕೋಬೇಕು ಗೈಸ್, ಅಷ್ಟು ದೊಡ್ಡದಾಗಲ್ಲ, ಅದಕ್ಕೆಲ್ಲ ಕಟ್ ಮಾಡ್ಕೋಬೇಕು. ಒಂದು ತಟ್ಟೆಗೆ ಸೈಡ್ ಇಟ್ಕೊಂಡು ತೆಗಿಯೋಣಂತೆ. ಈಗ ಬರೀ ಗೈಸ್ ಸ್ಟಾರ್ಟ್ ಮಾಡೋಣ. ಈಗ ಟ್ರಯಲ್ ಬಿಸಿ ಆಗಿದೆ ಎಣ್ಣೆ. ಬರೀ ಗೈಸ್ ಭಾರಿ ಸೆಕೆ ಅಂತೂ 12 ಆಗಿದೆ ಗೈಸ್. ನೋಡ್ರಿ ಗೈಸ್ ಹಾಕಿದೀಗ ಇದನ್ನು ತೆಗಿಯೋದು. ನಮ್ಮ ಮಾವ ಹೇಳ್ಕೊಟ್ಟ ಗೈಸ್, ನಮ್ಮ ಮಾವ ನಿನ್ನೆ ಮಾಡಿದ್ದ ಗೈಸ್. ಮಾವ ನಿನ್ನೆ ಬ್ಲಾಗ್ ಎಲ್ಲ ಬಂದಿಲ್ಲ ಗೈಸ್, ಸಾರಿ. ದಯವಿಟ್ಟು ಸ್ವಲ್ಪ ಇರಲಿ ಗೈಸ್, ನಮ್ಮ ಕಡೆಯೂ ಸ್ವಲ್ಪ ಇರಲಿ ನಿಮ್ಮದು. ಸರಿ ಗೈಸ್ ತೆಗಿಯೋದು. ಈಗ ಇದೆಲ್ಲ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ರೊಟ್ಟಿನ ಎಲ್ಲ ಎಣ್ಣೆಲಿ ಕಾಯಿಸಿ ಇದೆಲ್ಲ ತಂದಿದ್ದು ಗೈಸ್. ಈಗ ಒಂದು ಇಟ್ಟು ಈಗ ಪುಡಿ ಹಾಕೋಣ. ಭಾರಿ ಸ್ವಲ್ಪ ಗೈಸ್ ಎಣ್ಣೆ ಐತೆ, ಪುಡಿ ಹಾಕಿ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ನೋಡ್ತಿದ್ರಲ್ಲ ಎಲ್ಲ ಈಗ ಪುಡಿ ಹಾಕಿ ಎಲ್ಲ ಇಟ್ಟಿದ್ದೀನಿ. ಈಗ ಟೇಸ್ಟ್ ಮಾಡಿ ಬರ್ರಿ ಗೈಸ್. ಈಗ ಟೇಸ್ಟ್ ಭಾರಿ, ನನಗಂತೂ ನೋಡಿದರೆ ಬಾಯಿ ನೀರು ಇದಾವೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಗೈಸ್, ನನಗೆ ಗೊತ್ತದು. ಸರಿ ಗೈಸ್ ಸೂಪರ್ ಇದೆ ಗೈಸ್. ಟೇಸ್ಟ್ ಮಾತ್ರ ನೋಡ್ತಿದ್ದಿಲ್ಲ ಹಂಗಿದೆ, ಟೇಸ್ಟ್ ಮಾತ್ರ ಅಲ್ಟೇ ಇದೆ ಗೈಸ್. ಗೈಸ್ ಇಲ್ಲಿ ಈ ಬ್ಲಾಗ್ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್. ನಾಳೆ ಸಿಗುವ.